ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ. ನಾನು ರೇಖಿ ಮಾಸ್ಟರ್, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮಾಡಿದ್ದೀನಿ. ರೇಖಿ ಮಾಸ್ಟರ್ ಕಾರ್ಡ್ ಫೈಲ್ ಮಾಡೋಣ ಅಂತ ತೆಗೆದಿದ್ದೀನಿ. ಕ್ರಾಸ್ ಕ್ವಾರ್ಟರ್ ಪಿರಮಿಡ್ ಶೇಪಲ್ಲಿ, ಬ್ಲಾಕ್ ಟರ್ಮನ್ನು ಪಿರಮಿಡ್ ಶೇಪಲ್ಲಿ ಇದೆ. ಪಿಕೆ ಕಾರ್ಡ್ ಮಾಡ್ತಾಯಿದ್ದೀನಿ. ಫಸ್ಟ್ ಒನ್, ಸೆಕೆಂಡ್ ಒನ್, ನೆಕ್ಸ್ಟ್ ತೆಗೆಯೋಣ. ಫಸ್ಟ್ ಒನ್ ಕಾರ್ಡು. ಸೇವೆ ಮಾಡುವುದನ್ನು ರೂಢಿಸಿಕೊಳ್ಳಿ ಅಂತ ಬಂದಿದೆ. ಈ ಥರ ಇಲ್ಲಿ ಇಡೋಣ. ಇದು ಫಸ್ಟ್ ಕಾರ್ಡ್ ತೆಗಿಯೋಣ. ಕಾರ್ಡ್ ಶಫಲ್ಸ್ ಮಾಡಿ ತೆಗಿಯೋಣ. ಸೇವೆಯನ್ನು ರೂಢಿಸಿಕೊಳ್ಳಿ, ಹೆಲ್ಪ್ ಮಾಡಿ, ನಿಮಗೆ ಗೊತ್ತಿರೋರು ಹೆಲ್ಪ್ ಮಾಡಿ, ಇಲ್ಲ ಆ ಸಹಾಯ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಇದು ಪಿಕ್ಕಿ ಕಾರ್ಡು. ಜನರಲ್ ರೀಡಿಂಗು. ನಿಮ್ಗೇನಾದರೂ ಇಂಡಿವಿಜುವಲ್ ಈಗ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ರೇಖಿ ಯಾರಾದರೂ ಕಲಿಬೇಕಂದ್ರೆ ಆಫರ್ ಬಿಟ್ಟಿದ್ದೀನಿ. ಕಮ್ಯುನಿಟಿ ಟ್ಯಾಬಲ್ಲಿ ಇದೆ, ಚೆಕ್ ಮಾಡಿ. ಕಮ್ಯುನಿಟಿ ಟ್ಯಾಬನ್ನ ಆಫರ್ ಇದೆ. ಆಫರ್ನ ಯೂಸ್ ಮಾಡ್ಕೊಳ್ಳಿ. ಆಫರ್ ಇರುವಾಗ ಯೂಸ್ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ. ಆಫರ್ ಬಂದಾಗ ಬಿಡಬಾರ್ದು. ಆಫರ್ ಯೂಸ್ ಮಾಡಿಕೊಂಡ್ರೆ ಯೂನಿವರ್ಸಲ್ ನಮಗೆ ಆಫರ್ ಕೊಟ್ಟಿರೋ ಥರ ಇರುತ್ತೆ. ಯಾರ್ಯಾರು ರೇಖಿ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ, ಟ್ಯಾರೋ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರ್ಗು ಟ್ಯಾರೋನು ಕಲಿಸ್ತೀನಿ. ಟ್ಯಾರೋ, ಪೆಂಡುಲಮ್, ರೇಖಿ, ಏಂಜಲ್ಸ್ ಆ್ಯಂಡ್ ದೇವಸ್ ಥೆರಪಿ, ರಾಜಕ್ರಿಯ ರೇಖಿ, ಈ ಥರ ಹಲವಾರು ಇದೆ. ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ಕಲಿಬಹುದು. ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಪಯಣ ಅಂತ ಹೇಳ್ಬೋದು. ನಿಮಗೆ ಯಾವ ರೀತಿ ಟ್ಯಾರೋ ರೀಡಿಂಗ್ ಬೇಕೋ ಆ ರೀತಿ ನಾನು ಅಪ್ರೋಚ್ ಮಾಡ್ಬೋದು, ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫಸ್ಟ್ ಪಿಕೆ ಕಾರ್ಡ್, ಸೇವೆಯ ದೃಢೀಕರಣ ಅಂತ ಬಂದಿದೆ. ಓಕೆ, ದ ಫುಲ್ ಕಾರ್ಡ್. ಏಂಜಲ್ಸ್ ಕಾರ್ಡ್ಸಲ್ಲಿ ಆ್ಯಡ್ ಕಾರ್ಡ್ ತೆಗಿಯೋಣ. ಓನ್ಲಿ ವಾಟ್ಸಪ್ ಮೆಸೇಜ್ ಮಾಡಿ. ತುಂಬ ಜನ ಕಾಲ್ ಮಾಡ್ತೀರಾ, ಕಾಲ್ ಮಾಡಬೇಡಿ, ವಾಟ್ಸಪ್ ಮೆಸೇಜ್ ಮಾಡಿ, ನಾನು ರಿಪ್ಲೈ ಕೊಟ್ಟಿರ್ತೀನಿ. ಪರ್ಸ್ನಲ್ ಟ್ಯಾರೋ ಕಾರ್ಡ್ಗೆ ತುಂಬ ಜನ ಅಪ್ರೋಚ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಹತ್ರ ತೊಗೊಂಡಿರೋ ರೀಡಿಂಗ್ ನಿಮಗೆ ಎಷ್ಟು ಇಷ್ಟ ಆಗಿದೆ ಅನ್ನೋದು ಕಮ್ಯುನಿಟಿಯಲ್ಲಿ ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು. Big happy changes. ದ ಸ್ಟಾರ್ ಕಾರ್ಡ್ ಬಂದಿದೆ. ಮೆಡಿಟೇಷನ್ ಬ್ರಿಂಗಿಂಗ್ ಆನ್ಸರ್ ಇದೆ ನೋಡಿ. ದ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ದ ಚಾರಿಟಿ ಕಾರ್ಡ್, ದ ಸ್ಟಾರ್ ಕಾರ್ಡ್. ನಿಮಗೆ ತುಂಬ ಪ್ರಶ್ನೆಗಳು ಉಳಿದಿದೆ. ನಿಮ್ಮ ಆತ್ಮವಿಶ್ವಾಸ ಪ್ರಶ್ನೆಗಳು ತುಂಬ ಉಳಿದಿದೆ ನಿಮ್ಮಲ್ಲಿ. ಅದಕ್ಕೆ ಅಪ್ ಆ್ಯಂಡ್ ಡೌನ್ ಥರ ನಿಮಗೆ ಅನ್ನಿಸ್ತಾ ಇದೆ. ಆದರೆ ಜಯ ನಿಮ್ಮದೇ. ಯಾವ ಕಡೆ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾವ ಥರ ನಾನು ನನ್ನ ಲೈಫಲ್ಲಿ ಸಕ್ಸಸ್ ನೋಡಬೇಕು ಅನ್ನೋದು ನಿಮಗೆ ಇದಾಗ್ತಾಯಿಲ್ಲ. ಮತ್ತು ಅಗ್ನಿ ತತ್ವ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಗ್ಯಾಸ್ಟ್ರಿಕ್ ಆ ಥರ ಪ್ರಾಬ್ಲಮ್ ಏನಾದರೂ ಇರಬಹುದು. ಇದು ಜನರಲ್ ರೀಡಿಂಗಾಗಿ ತಗೊಳ್ಳಿ. ಯಾರಿಗೆ ರೆಸೊನೇಟ್ ಆಗುತ್ತೆ ಅವ್ರಿಗೆ ತಗೊಳ್ಳಿ. ಮತ್ತು ಮನಿ ಅಲ್ಲಿ ಅರ್ನಿಂಗ್ ಆಗ್ತಾಯಿದೆ, ಅದು ನಿಲ್ತಾ ಇಲ್ಲ ಅನ್ನೋದು ನಿಮ್ಮ ಅನಿಸಿಕೆ. ಇಲ್ಲಿ ಬರ್ತಾ ಇರೋ ಕಾರ್ಡ್ಸ್ ಪ್ರೆಡಿಕ್ಷನ್ ಮೇಲೆ ಹೇಳ್ತಾ ಇದ್ದೀನಿ ನೋಡಿ. ನೀರೆಲ್ಲನೂ ಮನಿ ಬರ್ತಾಯಿದೆ, ಆದರೆ ನೀರು ಹಾಕ್ತಾಯಿದ್ರೆ ಮತ್ತು ಅಲ್ಲಿಗೆ ಹೋಗ್ತಾಯಿದೆ ಅಂತಲೇ ಹೇಳ್ಬೋದು. ದ ಸ್ಟಾರ್ ಕಾರ್ಡ್. ಆದರೆ ಎಷ್ಟೇ ಇದು ಮಾಡಿದ್ರು ಹೊರಗಡೆ ಗೊತ್ತಿಲ್ಲ, ನಿಮ್ಮ ಮನಸ್ಸಿನಲ್ಲಿ ಮಾತ್ರ ನಿಮ್ಗೆ ಗೊತ್ತಿರೋದು ಅದು ಯಾವ ಥರ ಆಗ್ತಾಯಿದೆ ಏನು ಅಂತ. ನಿಮ್ಮ ಮೆಡಿಟೇಷನ್ ಬ್ರಿಂಗಿಂಗ್ ಮೆಡಿಟೇಷನ್ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಇನ್ನು 1 ಇಯರ್ ಫ್ರಮ್ ನೌ, ಈ ಇಯರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ನಾನು ಹೋಗಬೇಕು. ಒಂದು ಅಪರ್ಚುನಿಟಿ ಬರ್ತಾಯಿದೆ, ಅದನ್ನು ತಗೋಬೇಕಾ ಬೇಡವಾ ಅನ್ನೋದು ನಿಮಗೆ ಅನಿಸ್ತಾ ಇದೆ. ದ ಫುಲ್ ಕಾರ್ಡ್. ಅಪರ್ಚುನಿಟೀಸ್ ಎಲ್ಲ ಇದೆ, ಆದರೆ ನಿಮಗೆ ಗೊತ್ತಾಗ್ತಾ ಇಲ್ಲ ನಾನು ಹೋದ್ರೆ ಸಕ್ಸಸ್ ಇದೆಯಾ ಇಲ್ವಾ ಅಂತ. ಬಿಗ್ ಹ್ಯಾಪಿ ಚೇಂಜಸ್ ಇದೆ. ಆಪರ್ಚುನಿಟಿನ ನೀವು ಯೂಸ್ ಮಾಡ್ಕೊಳ್ಳಿ, ನಿಮಗೆ ಚೇಂಜಸ್ ಅನ್ನೋದಿದೆ. ಮತ್ತು ಹೆಲ್ತ್ ವಿಚಾರದಲ್ಲಿ ಹೇಳಿದೆ ನಾನು ನಿಮಗೆ. ಅಗ್ನಿ ತತ್ವ ಸ್ವಲ್ಪ ಜಾಸ್ತಿ ಆಗಿದೆ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಮತ್ತು ಒಬ್ಬೊಬ್ಬರಿಗೆ ಕೋಲ್ಡ್ನೆಸ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಇಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಇದೆ. ಗ್ಯಾಸ್ಟ್ರಿಕ್ಕು ಮತ್ತು ನೋಸ್ ಪ್ರಾಬ್ಲಮ್ ಇದೆ ಅವ್ರಿಗೆ. ಮತ್ತು
ಒಬ್ಬೊಬ್ಬರಿಗೆ ಬ್ಯಾಕ್ ಪೇಯ್ನ್, ತುಂಬ ಬ್ಯಾಕ್ ಪೇಯ್ನ್ ಇರಬಹುದು. ಮನಿ ಬಗ್ಗೆ ತುಂಬ ಯೋಚನೆ ಮಾಡಿ ಬ್ಯಾಕ್ ಪೇಯ್ನ್ ಆ ಥರ ಬರ್ತಾಯಿದೆ. ಅಪ್ ಆ್ಯಂಡ್ ಡೌನ್ ಲೈಫ್ನಲ್ಲಿ, ಅದೇ ಅಪ್ ಆ್ಯಂಡ್ ಡೌನ್ ಅನ್ನೋದೇ ನಮ್ಮ ಲೈಫ್ನಲ್ಲಿದೆ ನೋಡಿ. ಸೇವೆಯ ದೃಢೀಕರಣ ಅಂತಲೇ ಬಂದಿದೆ ಇದರಲ್ಲಿ ನೋಡಿ. ಇತರರು ನಿಮಗೆ ಏನು ಮಾಡಬೇಕು ಬಯಸುತ್ತಾರೋ ಅದನ್ನು ನೀವೇ ಕಾಣಿಸ್ತಾ ಇದೆಯಾ? ಓಕೆ. ನೀವೇ ಇತರರಿಗೆ ಮೊದಲು ಮಾಡಿ. ನಿಮಗೆ ಸಂತೋಷವಿಲ್ಲದಿದ್ದರೂ ನೀವು ಸೇವೆ ಮಾಡುತ್ತಿಲ್ಲ. ಈ ಪ್ರಸಿದ್ಧ ಉಲ್ಲೇಖಗಳನ್ನು ಇತರರಿಗೆ ಸೇವೆ ಸಲ್ಲಿಸುವ ಮಹತ್ವ ಬಗ್ಗೆ ಹೇಳುತ್ತದೆ. ನಿಮ್ಮ ಮೌಲ್ಯಗಳೊಂದಿಗೆ, ಉದಾಹರಣೆಯೊಂದಿಗೆ ಜನರಿಗೆ ಸೇವೆ ನೀಡುವುದು ನಿಮ್ಮ ಅಸ್ತಿತ್ವದ ನಿಜವಾದ ಉದ್ದೇಶವನ್ನು ನೀವು ಹೇಗೆ ಕಂಡುಹಿಡಿಯುತ್ತೀರಾ ಎಂಬುದನ್ನು ಯೋಚಿಸಿ. ಈ ಥರ ನಿಮಗೆ ಸೇವೆಯಲ್ಲೂ ನಿಮಗೆ ಹೀಲಿಂಗ್ ಆಗುತ್ತೆ ಅಂತ ಹೇಳ್ಬೋದು. ನಿಮಗೆ ಎಲ್ಲಿ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅನ್ನೋದನ್ನು ಕಂಡುಕೊಳ್ಳಿ ಅಂತಲೇ ಹೇಳಬಹುದು. ಮೊದಲನೇ ಕಾರ್ಡಿಗೆ ಪೆಂಡುಲಮ್ ಇದು ಮಾಡೋಣ. ಪೆಂಡುಲಮ್ಗೆ ನಿಮಗೆ ಯಾವ ಥರ ಸಜೆಷನ್ ಕೊಡುತ್ತೆ ಪೆಂಡುಲಮ್ ನಿಮಗೆ? ಎಸ್ ಆರ್ ನೋ, ನೀವು ಏನಾದರೂ ಒಂದು ಕ್ವಶನ್ ಕೇಳ್ಕೊಳ್ಳಿ. ಎಸ್ ಆರ್ ನೋ ಪೆಂಡುಲಮಲ್ಲಿ ಹೇಳುತ್ತೆ. ಪೆಂಡುಲಮ್ ಪ್ಲೀಸ್ ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಅವ್ರಿಗೆ, ಈ ಟ್ಯಾರೋ ಕಾರ್ಡ್ ನೋಡ್ತಾ ಇರೋರು ಅವ್ರಿಗೆ ಆನ್ಸರ್ ಕೊಡು ಪ್ಲೀಸ್. ಆನ್ಸರ್ ನೀವು ಕೇಳಿರೋ ಕ್ವಶನ್ಗೆ ಪಾಸಿಬಲ್ ಅಂತ ಬರ್ತಾ ಇದೆ. ಆಗಸ್ಟ್ ತಿಂಗಳು ಮತ್ತು ಜನವರಿಯಲ್ಲಿ ಅದಕ್ಕೆ 1 2 3 ಅಂತ ಬರ್ತಾ ಇದೆ. ನೆಕ್ಸ್ಟು 1 2 3 ಅಂತ ಇದೆ. ಅದರಲ್ಲಿ ಟೈಮಲ್ಲಿ ಆಗಬಹುದು ಅಂತ. ಇದರಲ್ಲಿ IJKL ಇದೆ ನೋಡಿ, ಪಾಸಿಬಲ್ ಆ ಕಡೆನೇ ಹೋಗ್ತಾ ಇದೆ ಪಾಸಿಬಲ್. ಇದರಲ್ಲಿ ರಾಶಿ ಪ್ರಕಾರ ಹೇಳಬೇಕು ಅಂದರೆ ಈಗ ನಾವು ವೃಶ್ಚಿಕ ರಾಶಿ, ನೆಕ್ಸ್ಟು ಕರ್ಕಟಕ ರಾಶಿ ತೋರಿಸ್ತಾ ಇದೆ. ಮಂಡೇ ಏನು ಅಂದರೆ ಥರ್ಸ್ಡೇ ತೋರಿಸ್ತಾ ಇದೆ. ಮಂಡೇ ಮತ್ತು ಥರ್ಸ್ಡೇ ತೋರಿಸ್ತಾ ಇದೆ. ಸಂಡೇ ಕಡೆನೂ ಸ್ವಲ್ಪ ಮಂಡೇ ಇಲ್ಲ ಸಂಡೇ, ಅದು ಥರ್ಸ್ಡೇ ಅಲ್ಲೇ ಇದೆ ಪಾಸಿಬಲ್ಲಿ ಅಂತಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೇನಾದರೂ ಇಷ್ಟ ಆಗಿದ್ದು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ನಿಮಗೇನಾದರೂ ಇಷ್ಟ ಆಗಿ ನಿಮಗಿನ್ನೂ ಬೇರೆ ಥರ ಏನಾದರೂ ಟ್ಯಾರೋ ರೀಡಿಂಗ್ ಬೇಕು ಅನಿಸಿರಾಗನ, ಇನ್ನೂ ಸ್ವಲ್ಪ ಡೀಟೇಲ್ಸ್ ಆಗಬೇಕು ಅಂದ್ರೂ ನನಗೆ ಮೆಸೇಜ್ ಮಾಡಿ, ನಿಮಗೆ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ಎರಡನೇ ಕಾರ್ಡು, ಪಿಕ್ಕೆ ಕಾರ್ಡು ಫೈಲ್ ಮಾಡೋಣ. ಎರಡನೇ ಕಾರ್ಡು ಬ್ಲ್ಯಾಕ್ ಟರ್ಮನಿಂಗ್, ಸಕಾರಾತ್ಮಕ ಆಲೋಚನೆಗಳು ಬರ್ತಿದೆ. ಸಕಾರಾತ್ಮಕ ಆಲೋಚನೆಗಳು ಈ ಕಾರ್ಡ್ಗೆ ಯಾವ ಥರ ಇದೆ ನೋಡೋಣ. ಸೆಕೆಂಡ್ ಒನ್ ಪಿಕ್ಕೆ ಕಾರ್ಡ್ ಫೈಲ್ ರೀಡಿಂಗ್. ಏಂಜಲ್ಸ್ ಪ್ಲೀಸ್, ಕಾರ್ಡ್ಸ್ ಪ್ಲೀಸ್, ಅಷ್ಟೇ ಕೊನೆಯವರು ಆನ್ಸರ್ ಕೊಡಿ. ಸಾರಿ, ಕಾರ್ಡ್ಸ್ ಎಲ್ಲ ನಾನು ಆರೋಗಿತ್ತು, ಅದಕ್ಕೆ ಸ್ವಲ್ಪ ತಗೊಂಡೆ. ಆನ್ಸರ್ ಜಸ್ಟಿಸ್ ಕಾರ್ಡ್ ಬಂದಿದೆ ಟ್ಯಾರೋ ಕಾರ್ಡ್ಸಲ್ಲಿ. ಜಸ್ಟ್ ಪ್ಲೀಸ್ ಆನ್ಸರ್ ಪ್ಲೀಸ್. ಈ ವರ್ಸ್ಗಾಗಿ ಎಷ್ಟು ಟ್ಯಾರೋ ಕಾರ್ಡ್ ಯಾರು ನೋಡ್ತಾ ಇದ್ದಾರೋ ಅವ್ರಿಗೆಲ್ಲನೂ ಅನ್ವಯಿಸೋ ರೀತಿಯಲ್ಲಿ ಆನ್ಸರ್ ಕೊಡಿ. ಫಾರ್ಗಿವ್ನೆಸ್ ಇದೆ. ಹ್ಯಾಪಿ ಫ್ಯಾಮಿಲಿ. ಕಪ್ the Empress card, the Moon,
ಆಲೋಚನೆಗಳು, ಹ್ಯಾಂಗರ್ ಮ್ಯಾನ್. ನೆಕ್ಸ್ಟ್ ಅಪ್ ಟು ಯುವರ್ ಬಿಲೀವ್ ಯುವರ್ ರೆಡಿ ಅಂತ ಬರ್ತಾ ಇದೆ. ಸ್ವಲ್ಪ ನಾಯ್ಸ್ ಆದ್ರೆಗನ ಬೇಜಾರು ಮಾಡ್ಕೋಬೇಡಿ. ನೋಡಿ, ನಿಮಗೆ ದ ಮೂನ್ ಇದೆ ಮತ್ತು ದ ಎಂಪ್ರಾಯ್ಡ್ ಕಾರ್ಡು, ಆ್ಯಪಿ ಕಾರ್ಡ್ಸ್ ಇದೆ. ಅಂದರೆ ನಿಮಗೆ ಸ್ವಲ್ಪ ಇದರಲ್ಲೂ ಸೇಮು ಅಪ್ ಆ್ಯಂಡ್ ಡೌನ್ ಯಾವ ಕರೆಕ್ಟ್ ಚೂಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಅನ್ಬೋದು. ಏನಾಗುತ್ತೆ, ಯಾವ ಥರ ಮೇಲೆ ಬರ್ತಾರೆ ಅನ್ನೋದನ್ನು ನಿಮ್ಮನ್ನು ತುಂಬ ಕಾಡಿಸ್ತಾ ಇದ್ದಾರೆ. ನೀವು ಇದರಿಂದ ಈಚೆ ಬರಬೇಕು. ಹ್ಯಾಂಗರ್ ಮ್ಯಾನ್ ಥರ ತುಂಬ ಸ್ಥಗಿತ ಆಗಿದ್ದೀರಾ, ಇರೋ ಹತ್ರನೇ ಸ್ಟಾಪ್ ಆಗಿದ್ದೀರಾ. ಆದರೆ ನಿಮ್ಗೆ ಆಪರ್ಚುನಿಟಿ, ಆಲೋಚನೆಗಳು ತುಂಬ ಇದೆ. ನಿಮಗೆ ಹೀಲಿಂಗ್ ಬೇಕು ಅನ್ನೋ ಒಂದು ಇದಿದೆ. ನೀವು ಹೀಲಿಂಗ್ ಮಾಡಿಕೊಂಡ್ರೆ ನೋಡಿ, ನಿಮಗೆ ಬೇರೆ ಕಡೆ ಒಬ್ಬೊಬ್ಬರಿಗೆ ಒಂದೊಂದು ಅನಿಸುತ್ತೆ. ಇನ್ನೂ ಒಬ್ಬೊಬ್ಬರಿಗೆ ದೂರದ ಪ್ರಯಾಣ ಇದೆ, ತುಂಬ ಆಲೋಚನೆ, ಆ ಥರ ದೂರದ ಪ್ರಯಾಣ ತೋರಿಸ್ತಾ ಇದೆ. ಮತ್ತು ಎಂಪ್ರೆಸ್ ಕಾರ್ಡ್ ಬಂದಿದೆ. ಎಂಪ್ರೆಸ್ ಕಾರ್ಡ್ ಮತ್ತು 10 ಆಫ್ ಕಪ್ಸು, ತುಂಬ ಜಾಲಿಯಾಗಿ ಇರ್ತಾರೆ. ಒಂದಷ್ಟು ಜನಕ್ಕೆ ಮಾತ್ರ ಸ್ವಲ್ಪ ಹೀಲಿಂಗ್ ಬೇಕು ಅನಿಸ್ತಾ ಇದೆ. ಅವ್ರಿಗೆ ಯಾವ ಥರ ನಾವು ನಮ್ಮ ಲೈಫಲ್ಲಿ ಏನು ಡಿಸಿಷನ್ ತಗೊಳ್ಳೋಕ್ಕೂ ಆಗ್ತಾಯಿಲ್ಲ ಅಂತ ಸೆಂಟ್ರಲ್ ನಿಂತಿದ್ದಾರೆ ಅಂತ ಹೇಳ್ಬೋದು. ಇಂಥವ್ರಿಗೆ ಟ್ಯಾರೋ ರೀಡಿಂಗ್ ತುಂಬ ಅವಶ್ಯಕತೆಯಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲ ರೇಖಿಯಲ್ಲಾದರೂ ಯೂಸ್ ಆಗುತ್ತೆ ಅಂತಲೂ ನಾನು ಹೇಳ್ಬೋದು. ಒಬ್ಬೊಬ್ಬರಿಗೆ ಯುವರ್ ರೆಡಿ, ನೀವು ಅಕ್ಸೆಪ್ಟ್ ಮಾಡ್ಬೋದು ಅಂತ ಹೇಳ್ತಾಯಿದ್ದೆ. ನೀವು ಹೀಲಿಂಗ್ ತೊಗೊಂಡ್ರೆಗಳು ನೋಡಿ, ಈ ಥರ ಎಲ್ಲ ನಿಮ್ಮ ಹತ್ರ ಲೈಫಲ್ಲಿ ಎಲ್ಲ ಪರ್ಫೆಕ್ಟ್ ಅನಿಸುತ್ತೆ. ಬಿಲೀವ್ ಮಾಡಿ, ನೀವು ನಂಬೋ ಗುರುಗಳೇ ಆಗಲಿ, ನೀವು ನಂಬೋ ಇದೇ ಆಗಲಿ, ಬಿಲೀವ್ ಮಾಡಿ. ಜಸ್ಟಿಸ್ ಕಾರ್ಡ್ ಇದೆ ಬಾಟಮ್ ದ ಡೆಕ್ಕು. ಫರ್ಗಿನೆಸ್ ಮಾಡಬೇಡಿ, ಫರ್ಗಿನೆಸ್ ಮಾಡಿ. ನೀವು ಸ್ವಲ್ಪ ಹೀಲಿಂಗ್ ಆದಾಗ ನಿಮ್ಮ ಲೈಫಲ್ಲಿ ಸಕ್ಸಸ್ ಅಂತ ಸಿಗುತ್ತೆ. ಅದು ಎಲ್ಲರಿಗೂ ಅನ್ನಿಸುತ್ತೆ ಅಂತ ಹೇಳಲ್ಲ, ಅಷ್ಟು ಜನಕ್ಕೆ ಮಾತ್ರನೇ. ಒಂದಷ್ಟು ಜನಕ್ಕೆ ಚೆನ್ನಾಗಿ ಸಕ್ಸಸ್ ಸಿಗುತ್ತೆ. ನಿಮಗೆ ಏನು ಅಂದ್ಕೊಳ್ಬೇಕು, ನೀವು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಮಾಡಬಹುದು. ತೃಪ್ತಿ ಅನ್ನೋದು ಇಲ್ದಿರೋ ತೃಪ್ತಿಯಾಗಿ ನೀವು ಮಾಡ್ತೀರಾ ಅಂತ ಹೇಳ್ಬೋದು. ಒಂದಷ್ಟು ಜನಕ್ಕೆ ಮಾತ್ರ ಹೀಲಿಂಗ್ ಬೇಕು ಅನ್ನೋ ಇಲ್ಲಿ ಬರ್ತಾಯಿದೆ. ಪೆಂಡುಲಮಲ್ಲಿ ಏನು ಬರ್ತಾಯಿದೆ ನೋಡೋಣ. ನಿಮಗೆ ಪೆಂಡುಲಮ್ ಪ್ಲೀಸ್, ಸೆಕೆಂಡ್ ಫೈಲ್ ಅವ್ರಿಗೆ ಈ ವರ್ಷ. ಮತ್ತು ನೆಕ್ಸ್ಟ್ ಟ್ಯಾರೋ ಕಾರ್ಡ್ ನೋಡ್ತಾ ಇರೋರು ಎಲ್ಲರಿಗೂ ಯಾವ ಥರ ಕೊಡ್ತೀರಾ ಕೊಡಿ ಪ್ಲೀಸ್. ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ಆನ್ಸರ್ ಕೊಡಿ. ಆನ್ಸರ್ ಪ್ಲೀಸ್. ಚೆಕ್ ಅಗೇನ್ ಅಂತ ಬರ್ತಾ ಇದೆ. ಅಂದರೆ ನೀವು ಮಾಡೋ ಕೆಲಸ ಇನ್ನೊಂದು ಸತಿ ಯೋಚನೆ ಮಾಡಿ ಅಂತ ಬರ್ತಾಯಿದೆ. ಚೆಕ್ ಅಗೇನ್ ಅಂದರೆ ಇನ್ನೊಂದು ಸತಿ ಯೋಚನೆ ಮಾಡಿ ನೀವು ಮಾಡ್ತಾ ಇರೋ ಕೆಲಸಕ್ಕೆ. ಏನಾದರೂ ಇನ್ನೊಂದು 3-4 ತಿಂಗಳಾದ್ಮೇಲೆ ನಾವು ಮಾಡಬೇಕು ಅಂದ್ಕೊಂಡಿದ್ರೆ ಆ ಕೆಲಸ ಏಪ್ರಿಲ್ ತಿಂಗಳು ಆ ಟೈಮಲ್ಲಿ ಚೆಕ್ ಮಾಡಿ. ಇಲ್ಲ ನಿಮಗೆ ಅದರಲ್ಲಿ ಹೇಳಬೇಕು ಅಂದರೆ STU ಅಂತಿದೆ ಅವ್ರದ್ದು. ಮತ್ತು ಚೆಕ್ ಅಗೇನ್ ಎಲ್ಲಿ ನವಂಬರ್ ತಿಂಗಳಿಗೆ ಏನಾದರೂ ಮುಂದೆ ಮಾಡೋಣ ಅನ್ನೋರಿದ್ರೆ ಅಲ್ಲಿ ABCD ಅಂತ ಬರ್ತಾ ಇದೆ. ಅಲ್ಲಿ ಕುಂಭರಾಶಿ ಇದೆ, ಸ್ಯಾಟರ್ಡೆ. ಮತ್ತು ಈ ಸೈಡು ತುಲಾ ರಾಶಿ ಇದೆ, ಇದು ಟ್ಯೂಸ್ಡೇ ಇದೆ. ಚೆಕ್ ಹೇಗೇನಂತ ನೋಡಿ ಯೋಚನೆ ಮಾಡಿ. ಇಲ್ಲ ಇನ್ನೊಂದು ಸ್ವಲ್ಪ ಮುಂದೆ ಹಾಕಿ, ಇಲ್ಲ ಇವಾಗಲಿಂದ ಸ್ಟಾರ್ಟ್ ಮಾಡಿ ಅಂತ. ಚೆಕ್ ಅಗೇನ್ ಆ ಟೈಮಲ್ಲಿ ಮಾಡಬೇಕು ಅಂದ್ಕೊಂಡಿದ್ರೆ ಬೇಗ ಮಾಡಿ ಅಂತ ಹೇಳ್ಬೋದು. ಇನ್ನೊಂದು ಸತಿ ಯೋಚನೆ ಮಾಡಿ ಅಂತಲೇ ಹೇಳಬಹುದು. ಇನ್ನೊಂದು ಸತಿ ಯೋಚನೆ ಮಾಡಿ. ಚೆಕ್ ಅಗೇನ್ ಅಂದರೆ ಇನ್ನೊಂದು ಸತಿ ಯೋಚನೆ ಮಾಡಿ ಅದು ಸರಿನಾ ಇಲ್ವೋ. ಅದಕ್ಕೆ ಸ್ವಲ್ಪ ಜನ ಕೇಳಿದೆ, ನನಗೆ ಹೀಲಿಂಗ್ ಬೇಕು ಅಂತ ಹೇಳಿದೆ. ಇದೇ ವಿಚಾರಕ್ಕೆ ಹೀಲಿಂಗ್ ಮುಂದೆ ಬರೋದನ್ನು ಈಗಲಿಂದನೇ ತಡೆಯುತ್ತೆ. ರೇಖೆಯಲ್ಲೂ ಇವಾಗ ನೋಡಿ, ನಿಮ್ಮ ಮುಂದೆ ಇವಾಗ ಮಾರ್ಚ್ ತಿಂಗಳಲ್ಲಿ ಏನೋ ಬರೋ ಪ್ರಾಬ್ಲಮ್ನ ಇವಾಗಲಿಂದನೇ ನಿಮ್ಮನ್ನು ಹೀಲ್ ಮಾಡ್ತಾ ಹೋಗುತ್ತೆ. ಆವಾಗ ಆ ಪ್ರಾಬ್ಲಮ್, ನೀವು ಆ ಕರ್ಮನ, ಆ ಪ್ರಾಬ್ಲಮ್ ಅನುಭವಿಸೋದು ಅದನ್ನು ಬಿಟ್ಟು ಇನ್ನು ಮುಂದೆ ಸಾಕ್ತೀರ. ಈ ಥರ ಲೈಫಲ್ಲಿ ಪ್ರಾಬ್ಲಮ್ಸ್ನ ನಾವು ಬಂದಾಗ ಯೋಚನೆ ಮಾಡೋದಕ್ಕಿಂತ ಅದ್ರ ಮುಂಚೆನೇ ನಾವು ಹೀಲ್ ಮಾಡಿಕೊಂಡ್ರೆ ನಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ನಿಮ್ಗೆ ಏನಾದರೂ ಈ ಟ್ಯಾರೋ ಕಾರ್ಡ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಬೇರೆ ಯಾವ ಥರ ರೀಡಿಂಗ್ ಬೇಕು ಅಂತ ಹೇಳಿ. ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಆಫರ್ ಬಿಟ್ಟಿದ್ದೀನಿ. ಕಮ್ಯುನಿಟಿ ಟ್ಯಾಬ್ ಒಂದು ಸತಿ ಚೆಕ್ ಮಾಡಿ, ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಕಮ್ಯುನಿಟಿ ಟ್ಯಾಬ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ.
ಆಫರ್ ಇದೆ. ಆಫರ್ ಬಂದಾಗ ಯೂಸ್ ಮಾಡ್ಕೊಳ್ಳಿ, ಅದರಿಂದ ನಿಮ್ಗೆ ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.